ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ಸರ್ಕಾರಿ ಯೋಜನೆಯ ಅಪ್ಡೇಟ್ಗಳಿಗೆ ಸ್ವಾಗತ. ಇಲ್ಲಿ ಮಹಿಳೆಯರಿಗೆ ಫ್ರೀಯಾಗಿ ಸ್ಕೂಟ್ರುಗಳನ್ನ ಕೊಡ್ತಾ ಇದ್ದಾರೆ. ಅದು ಕೂಡ ಎಲೆಕ್ಟ್ರಿಕ್ ಸ್ಕೂಟರ್ ಆಗಿರುತ್ತೆ. 50ರಿಂದ 60 ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಸ್ಕೂಟರು. ಹಾಗಾದರೆ ಏನಕ್ಕೆ ಮಹಿಳೆಯರಿಗೆ ಫ್ರೀಯಾಗಿ ಸ್ಕೂಟ್ರನ್ನ ಕೊಡ್ತಾ ಇದ್ದಾರೆ, ಯಾರ್ಯಾರಿಗೆ ಬರುತ್ತೆ, ಮತ್ತು ಅರ್ಜಿ ಸಲ್ಲಿಸೋಕ್ಕೆ ಲಾಸ್ಟ್ ಡೇಟ್ ಏನು, ಮತ್ತು ಯಾವಾಗ ನಿಮಗೆ ಸ್ಕೂಟ್ರು ಸ್ಯಾಂಕ್ಷನ್ ಆಗಿ ಬರುತ್ತೆ, ಇದ್ರ ಬಗ್ಗೆ ಲೇಟೆಸ್ಟಾಗಿ ಏನೇನು ಮಾಹಿತಿಗಳಿದೆ ಮತ್ತು ನ್ಯೂಸ್ ಎಲ್ಲಿಂದ ಬಂದಿದೆ ಎಲ್ಲನೂ ಕೂಡ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರು ಉಚಿತವಾಗಿ ಸ್ಕೂಟ್ರನ್ನ ಪಡ್ಕೋಬೇಕು ಅಂತ ಇರಾ ಅವರಿಗೆ ವಿಡಿಯೋನ ಗಮನ ಇಟ್ಟುಕೋನವ್ರಿಗೂ ಕೂಡ ನೋಡಿ A to Z ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋಣ ಅಂತ ಕಾಣ್ತಾ ಇರ್ತಾನೆ, ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಮಾಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ರಾಜ್ಯ ಸರ್ಕಾರದಿಂದ ನಿಮಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರ್ತಿದೆ, ಮತ್ತು ಫ್ರೀಯಾಗಿ ಕೂಡ ಓಡಾಡ್ತಾ ಇರೋ ಬಸ್ಸಲ್ಲಿ. ಇವಾಗ ರಾಜ್ಯ ಸರ್ಕಾರದವರು ಮಹಿಳೆಯರಿಗೆ ಉಚಿತ ಸ್ಕೂಟ್ರನ್ನು ಕೂಡ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಇವಾಗ ಈ ಒಂದು ಸ್ಕೂಟ್ರು ನೀವು ಪಡ್ಕೋಬೇಕಂದ್ರೆ ಅರ್ಜಿನ ಎಲ್ಲಿ ಸಲ್ಲಿಸಬೇಕು, ಲಾಸ್ಟ್ ಡೇಟ್ ಏನು, ಎಲ್ಲದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡ್ಕೋಬೇಕು ಅರ್ಜಿ ಸಲ್ಲಿಸೋಕ್ಕೆ ಅನ್ನೋದನ್ನ ಮೊದಲು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಈ ಒಂದು ಯೋಜನೆಗೆ ನೀವೇನಾದರೂ ಅರ್ಜಿ ಸಲ್ಲಿಸಬೇಕು ಅಂತ ಇದ್ದೀರಾ ಅಂದರೆ ಮೊದಲೇದಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಅನ್ನೋದು ಮ್ಯಾಂಡೇಟರಿ ಆಗಿ ನಿಮ್ಮ ಹತ್ರ ಇರಲೇಬೇಕು. ಅದು ಕೂಡ ಕಂಪ್ಲೀಟಾಗಿ ಅಪ್ಡೇಟ್ ಆಗಿರಬೇಕಾಗುತ್ತೆ. ಹಳೆ ಆಧಾರ್ ಕಾರ್ಡ್ ಇತ್ತು ಅಂದರೆ ಅದು ವ್ಯಾಲಿಡ್ ಆಗಲ್ಲ. ಜೊತೆಗೆ ರೇಷನ್ ಕಾರ್ಡ್ ಇರಬೇಕಾಗುತ್ತೆ ನಿಮ್ಮದು. ಇಲ್ಲಿ APL BPL ಅನ್ನೋದು ಮೆನ್ಷನ್ ಮಾಡಿಲ್ಲ, ಒಟ್ಟಿನಲ್ಲಿ ರೇಷನ್ ಕಾರ್ಡ್ ಅನ್ನೋದು ನಿಮ್ಮ ಹತ್ರ ಇರಬೇಕಾಗುತ್ತೆ. ಅದ್ರ ಜೊತೆಗೆ ವಾಸ ದೃಢೀಕರಣ ಪತ್ರ ಅದಿರಬೇಕಾಗುತ್ತೆ. ನೀವೇನಾದರೂ ನಿಮ್ಮದು ಹೊಸದಾಗಿ ಏನಾದರೂ ನೀವು ಒಂದು ಬಾಡಿಗೆ ಮನೆಗೆ ಹೋಗಿದ್ದೀರಾ ಅಂದರೆ ಒಂದು ಅಗ್ರಿಮೆಂಟ್ ಲೆಟರ್ ಇರುತ್ತಲ್ಲ, ಅದನ್ನ ನೀವು ವಾಸ ದೃಢೀಕರಣ ಪತ್ರ ಆಗಿ ಯೂಸ್ ಮಾಡ್ಕೋಬೋದಾಗಿರುತ್ತೆ. ಲೀಸಲ್ಲಿದ್ದರೆ ಆ ಒಂದು ಪತ್ರನ ಯೂಸ್ ಮಾಡ್ಕೋಬೋದು. ಓನ್ ಹೌಸ್ ಆಗಿತ್ತು ಅಂದರೂ ಕೂಡ ನೀವು ಅದನ್ನ ಯೂಸ್ ಮಾಡ್ಕೋಬೋದಾಗಿರುತ್ತೆ. ನಿಮ್ಮ ಒಂದು ಡಾಕ್ಯುಮೆಂಟ್ ಏನಿರುತ್ತೆ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಾಗಿ ಅದನ್ನ ವಾಸ ದೃಢೀಕರಣ ಪತ್ರ ಆಗಿ ಆ ಒಂದು ಡಾಕ್ಯುಮೆಂಟ್ನ ನೀವು ಯೂಸ್ ಮಾಡ್ಕೋಬೋದಾಗಿರುತ್ತೆ. ಮತ್ತು ವಯಸ್ಸಿನ ದೃಢೀಕರಣ ಪತ್ರನ ನೀವು ಒಂದು ಸಬ್ಮಿಟ್ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಉದ್ಯೋಗ ದೃಢೀಕರಣ ಪತ್ರನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಒಂದು ಡೀಟೇಲ್ಸ್ನ ತಿಳ್ಕೊಳ್ಳೋಕ್ಕೋಸ್ಕರ ಈ ಒಂದು ಪತ್ರನ ಕೇಳ್ತಾ ಇದ್ದಾರೆ. ಉದ್ಯೋಗ ದೃಢೀಕರಣ ಪತ್ರ ಇದನ್ನು ನೀವು ರೆಡಿ ಮಾಡಿಸ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ರೆಡಿ ಮಾಡಿಸ್ಕೋಬೇಕು. ಅದ್ರ ಜೊತೆಗೆ ನಿಮ್ಮೊಂದು ಬ್ಯಾಂಕ್ ಖಾತೆ ವಿವರ ಅದನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದರೆ ಪಾಸ್ಬುಕ್ದು ಫಸ್ಟ್ ಶೀಟ್ ಏನಿರುತ್ತಲ್ಲ ಅದ್ರ ಜೆರಾಕ್ಸ್ನ ನೀವು ತೆಗೆಸಿ ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ರೆಡಿ ಇದೆ ಅಂದರೆ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ. ಮತ್ತು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಮೇ 5ನೇ ತಾರೀಕು ಒಳಗಡೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ, ಸರಿನಾ? ಮತ್ತು ಈ ಒಂದು ಯೋಜನೆಗೆ ಅರ್ಜಿನ ಯಾರ್ಯಾರು ಸಲ್ಲಿಸ್ಬೋದಂದ್ರೆ ಇಲ್ಲಿ ಮಹಿಳೆಯರು ಯಾರು ಕೆಲಸ ಮಾಡ್ತಾ ಇರ್ತಾರೆ ಆಚೆ ಹೋಗಿ ಅವರು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಮಹಿಳೆಯರು ಯಾರು ಮನೇಲಿ ಇರ್ತಾರೆ ಹೌಸ್ ವೈಫ್ ಆಗಿರ್ತಾರೆ ಅವರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ. ಮತ್ತು ಯಾರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದಂದರೆ ಯಾರು ಮಹಿಳೆಯರು ಪ್ರತಿದಿನ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಮತ್ತು ಯಾರು ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಯಾರು ಪೌರ ಕಾರ್ಮಿಕರಾಗಿರ್ತಾರೆ ಅವರೆಲ್ಲ ಮಹಿಳೆಯರು ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಮತ್ತು ಉಚಿತವಾಗಿ ಒಂದು ಎಲೆಕ್ಟ್ರಿಕ್ ಸ್ಕೂಟ್ರನ್ನ ಪಡ್ಕೋಬೋದಾಗಿರುತ್ತೆ. ಮತ್ತು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಮೇ 5ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ಈ ಒಂದು ಯೋಜನೆಗೆ ನೀವೇನಾದರೂ ಅರ್ಜಿ ಸಲ್ಲಿಸಬೇಕು ಅಂತ ಇರಾ ಅಂದರೆ ನೀವು ಕರ್ನಾಟಕ 1 ಗ್ರಾಮ 1 ಇಲ್ಲಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು. ಮತ್ತು ಈ ಒಂದು ಯೋಜನೆ ಲಾಂಚ್ ಆಗಿರೋದು BBMP ಕಡೆಯಿಂದ. ಮತ್ತು ಈ ಒಂದು ಯೋಜನೆ ಬಗ್ಗೆ ಇಲ್ಲಿ ಝೀ ನ್ಯೂಸಲ್ಲಿ ಆಗಲೇ ಒಂದು ಪ್ರಕಟ ಆಗಿದೆ. ಅವರೊಂದು ವೆಬ್ಸೈಟಲ್ಲಿ ಅಪ್ಡೇಟ್ನ ಮಾಡಿದರೆ ಈ ಒಂದು ನ್ಯೂಸ್ ಬಗ್ಗೆ. ನೀವು ಬೇಕು ಅಂದರೆ ಅಲ್ಲಿ ಹೋಗಿ ಫುಲ್ ಆರ್ಟಿಕಲ್ನು ಕೂಡ ಓದ್ಕೋಬೋದಾಗಿರುತ್ತೆ. ಮತ್ತು ಇನ್ನೊಂದು ಮೇಯ್ನ್ ಕಂಡೀಷನ್ ಇದೆ ಈ ಒಂದು ಯೋಜನೆಯಲ್ಲಿ ಏನಂದರೆ BBMP ಕಡೆಯಿಂದನೇ ಈ ಒಂದು ಯೋಜನೆ ಲಾಂಚ್ ಆಗಿರೋದ್ರಿಂದ ಯಾರು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಂಥ ಮಹಿಳೆಯರು ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಕೋಬೋದು. ಬೇರೆ ಡಿಸ್ಟಿಕಲ್ಲಿ ಇದ್ದೀರಾ ಅಂದರೆ ನೀವು ಯಾರು ಕೂಡ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.